ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ನಾನು ಮುಹೂರ್ತಕ್ಕೆ ಸೀರೆ ತೊಗೊಂಡಿಲ್ಲ ಅಂತ. ಅದರಿಂದ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಸೀರೆ ತೊಗೊಳಕ್ಕೆ. ಮುಹೂರ್ತಕ್ಕೆ ನಾನು ಅಪ್ಪ ಅಮ್ಮ ತಂಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು ಆ ಸೀರೆ ವೇರ್ ಮಾಡಿ ತೋರಿಸ್ತೀನಿ. ನಂಗೆ ಚೆನ್ನಾಗಿ ಕಾಣಿಸ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ. ನಂಗೆ ಲಾಸ್ಟ್ ವಿಡಿಯೋಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ. ಬನ್ನಿ, ನಾನು ನಿಮ್ಗೆ ಇವತ್ತು ಚಿಕ್ಕಪೇಟೆ ಸವಾರಿ ತೋರಿಸ್ತೀನಿ. ನಮ್ಮ ಮನೆಯಿಂದನೇ ಡೈರೆಕ್ಟ್ ಬಸ್ ಇದೆ. ಸುಮ್ಮನೆ ಬಸ್ಸಲ್ಲಿ ಹೋಗೋಣ, ಸುಮ್ಮನೆ ಆಟೋದಲ್ಲೇ ಹೋಗ್ಬಿಟ್ಟು ಅನ್ನೆಸೆಸರಿಯಾಗಿ ದುಡ್ಡು ವೇಸ್ಟ್ ಮಾಡೋದು ಅಂತ ಡೈರೆಕ್ಟ್ ಬಸ್ ಇದೆ ಇಲ್ಲಿಂದನೇ. ಹೇಗಿದ್ರು ನಮ್ಮ CM ಅವರು ಫ್ರೀಯಾಗಿ ಬಿಟ್ಟಿದ್ದಾರೆ ನಮಗಂತಾನೆ ಬಸ್ಸಲ್ಲೇ ಹೋಗೋಣ, ಟ್ರಾಫಿಕ್ ಅವಾಯ್ಡ್ ಮಾಡೋಣ. ಬನ್ನಿ ನೋಡಿ ಗೈಸ್, ಫೈನಲಿ ನಾವು ಅಪ್ಪ ಅಮ್ಮ ನನ್ನ ತಂಗಿ ಬಂದರು. ನಮ್ಮಮ್ಮ ಇದೇ ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಬಂದಿರೋದು. ಅವ್ರು ಯಾವತ್ತೂ ಮೆಟ್ರೋದಲ್ಲಿ ಬಂದಿಲ್ಲ. ಬರಲ್ಲ, ನಂಗೆ ಭಯ ಆಗುತ್ತೆ ಅಂತಿದ್ರು. ಇಲ್ಲ ನನ್ನ ತಂಗಿ ಬಾ ಅಮ್ಮ, ನಾನು ಇದ್ದೀನಿ, ಭಯ ಪಟ್ಬೇಡ ಅಂತ ಕರ್ಕೊಬಂದಿದ್ದಾಳೆ. ಫೈನಲಿ ರೀಚ್ ಆದರು. ನಾವು ಬಂದಿದ್ದೀವಿ ಇವತ್ತು ಸುದರ್ಶನ್ಗೆ. ಇವರೇ ನೋಡಿ ನಮ್ಮತ್ತೆ. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮತ್ತೆ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಇವರೇನೆ ನನ್ನ ನಾದಿನಿ ನಮ್ರತಾ ಜೀವನ್ ಅಂತ. ನಮ್ಮ ಹುಡುಗನ ಮನೆ ಕಡೆಯವ್ರು ತಗೊಟ್ಟಿದ್ದು ಸೀರೆ ಇದು ಮತ್ತು ಇನ್ನೊಂದು. ಕಮೆಂಟ್ ಮಾಡಿ ನನಗೆ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ ಗಾಯ್ಸ್, ಇಲ್ಲೊಬ್ಬ ವ್ಲಾಗರ್ ಇದ್ದಾರೆ, ನಮ್ರತಾ ಜೀವನ ಅಂತ. ಇದು ನಮ್ಮ ಅಪ್ಪ ತಗೊಟ್ಟಿದ್ದು ಸೀರೆ ಮುಹೂರ್ತಕ್ಕೆ ಅಂದ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗಾಯ್ಸ್. ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಹೋಗಿದ್ದು ನೆಕ್ಸ್ಟು ಚಿಕ್ಕಪೇಟೆಯಿಂದ ನೆಕ್ಸ್ಟ್ ಪೋತಿಸ್ಗೆ ಹೋದ್ವಿ. ನಮ್ಮ ಅಪ್ಪಗೆ ನನ್ನ ತಮ್ಮಗೆಲ್ಲ ಬಟ್ಟೆ ತಗೊಳಕ್ಕೆ. ಪೋತಿಸ್ಗೆ ಹೋಗ್ಬಂದ್ವಿ. ಫುಲ್ ಸುಸ್ತಾಗ್ತಾ ಇತ್ತು. ಬೆಳಗ್ಗೆ ಬಂದು ಇನ್ನೂ ಮನೆಗೆ ಹೋಗಿಲ್ಲ. 5:30 ಆಗಿದೆ ಆಲ್ರೆಡಿ. ಅದರಿಂದ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಶಾಪಿಂಗ್ ಎಲ್ಲ ಮುಗೀತು. ಸೊ ಆಟೋದೆಲ್ಲ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿಕೊಂಡು ಇಲ್ಲ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಅಂತ. ಅಪ್ಪ ಅಮ್ಮ ಆಲ್ರೆಡಿ ಹೋದ್ರು, ಲೇಟ್ ಆಗುತ್ತೆ ಅವರಿಗೆ ಊರಿಗೆ ಹೋಗೋ ಅಷ್ಟರಲ್ಲಿ. ನಾನು ತಂಗಿ ಹೋಗ್ತಾ ಇದ್ದೀವಿ ಮನೆಗೆ. ಈಗ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಮನೆಗೆ ಹೋಗಿಲ್ಲ, 6 ಗಂಟೆ ಆಯ್ತು, ಇನ್ನೂ ಮನೆಗೆ ಹೋಗಿಲ್ಲ ನಾವು. ಅದರಿಂದ ಬಸ್ಸಲ್ಲಿ ಹೋಗೋಷ್ಟು ಇನ್ನೂ ಲೇಟ್ ಆಗುತ್ತೆ. ಆಲ್ರೆಡಿ ಫುಲ್ ಸುಸ್ತಾಗಿದ್ದೀವಿ. ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾನು ಬೆಳಗ್ಗೆ ಹೇಳಿದೆ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಬಾರ್ದು ಆಟೋಗೆ ಅಂತ. ನೋಡಿದ್ರೆ ನಾವೇ ಹೋಗ್ತಾ ಇದ್ದೀವಿ. ಸಮ್ಟೈಮ್ಸ್ ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಈ ಥರ. ತುಂಬ ಟೈರ್ಡ್ ಆದರೆ ಹೋಗಲೇಬೇಕಾಗುತ್ತೆ ಅಲ್ವಾ ಗೈಸ್. ಜಸ್ಟ್ ಈಗ ತಾನೇ ಮನೆ ರೀಚ್ ಆದೆ. ಚಿಕ್ಕಪೇಟೆ ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ, ಫುಲ್ ಟೈರ್ಡ್ ಆಗಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.